ಅದು ಆಗ ಪಾದಯಾತ್ರೆ ಇಲ್ಲಿಂದ ಎಲ್ಲ ಪಾದಯಾತ್ರೆಯಲ್ಲಿ ಮೈಸೂರಿಗೆ ಹೋಗೋದು. ಸೊ ಮೊದಲಿಂದನೇ ಅದು ಬಂದದ್ದು ಹಾಗೆ. ಈಗ ನಂದೊಂದು 2 ಟರ್ಮಲ್ಲಿ ನಾನು ಸ್ವಲ್ಪ ಅಬ್ಸರ್ವ್ ಮಾಡೋದ್ರಲ್ಲೂ ಹೆಚ್ಚು, ಪ್ಲಸ್ ಅಬ್ಸರ್ವ್ ಮಾಡಿದ್ದನ್ನು ಐ ವಿಲ್ ಪುಟ್ ಫಾರ್ವರ್ಡ್. ನಾನು ಬಚ್ಚಿಡೋದಿಲ್ಲ ನಾನು ಯಾವುದನ್ನು ಇದರಲ್ಲಿ. ಸೊ 1 ವರ್ಷ ನೋಡಿದೆ, 2ನೇ ವರ್ಷ ಆ್ಯಕ್ಚುಲಿ ಪ್ರಾಕ್ಟಿಕಲಿ ಹೋಗೋದು ಮೈಸೂರಿಗೆ, ನಾವು ವಾಪಸ್ ದಸರಾ ಮುಗಿದ ಮೇಲೆ ನಡ್ಕೊಂಡು ವಾಪಸ್ ಬರೋದು ಅದು ಕ್ಯಾಂಪಿಗೆ. ಪ್ರಾಕ್ಟಿಕಲಿ ಆನೆಗಳದ್ದು ಕಾಲೆಲ್ಲ ಸೌದೋಗಿತ್ತು, ಆ ಪ್ಯಾಡೆ ಸೌದು ಒಂದೊಂದು ಜಾಗದಲ್ಲಿ ಎಲ್ಲ. ಆಗ ಇಷ್ಟು ಎಸ್ಟಾಬ್ಲಿಷ್ಡ್ ರೋಡ್ಗಳಿರಲಿಲ್ಲ, ಜಲ್ಲಿಕಲ್ಲು ಅದು ಇದೆಲ್ಲ ದಾಟ್ಕೊಂಡು ಮಾಡಿಕೊಂಡು ಅದು ಇದ್ದದ್ದು. ರೋಡು ನ್ಯಾರೋ ರೋಡ್. ಆಗ ಒಂದು ಲಾರಿ ಬಂತು, ಆನೆ ಹಿಂದಕ್ಕೆ ಕಡಿಬೇಕು, ಹಿಂದೆ ಎಲ್ಲ ಲೂಸ್ ಜಲ್ಲಿಕಲ್ಲುಗಳು, ಇದನ್ನೆಲ್ಲ ಮೆಟ್ಕೊಂಡು ಮಾಡಿಕೊಂಡು ಇದು ಹೋಗೋದು ಮಾಡೋದು ಅಂತ. ಹಾಗೆ ಪಾದ ಎಲ್ಲ ಪ್ರಾಕ್ಟಿಕಲ್ ಸೀನ್. ಸೊ ಇದೆಲ್ಲ ಆದಮೇಲೆ ನಾನು ಓನ್ಲಿ ಬರೆದಿದ್ದು. ಸೊ ಇದು ಎಲ್ಲ ಇದನ್ನ ಆನೆಯನ್ನು ಲಾರಿಯಲ್ಲೇ ಸಾಗಿಸಬೇಕು ಅಂತ ಹೇಳ್ಕೊಂಡು ಅಂತ, ಲಾರಿಯಲ್ಲೇ ಸಾಗಿಸಬೇಕು. ಇಲ್ಲ ಅಂದರೆ ಇದು ನೋಡಿ ಪ್ರಾಬ್ಲಮ್ ಈ ರೀತಿ ಆಗಿದೆ, ಆನೆದು ಇದು ಪಾದ ಎಲ್ಲ ಸೌದೋಗಿದೆ ಅಂಥೇಳಿ ಅಲ್ಲಿಂದ ಕನ್ಸರ್ವೇಟ್ರಿಗೆ ಇವರಿಗೆಲ್ಲ ಬರೆದು ಇದು ಮಾಡಿ, ಸೊ ಅದನ್ನು ಆನೆಯನ್ನು ಲಾರಿಗಳ ಮೂಲಕ ಟ್ರಾನ್ಸ್ಪೋರ್ಟ್ ಮಾಡಬೇಕು ಅಂತೇಳಿ ಪ್ರಾರಂಭ ಮಾಡಿದ್ದು ನಾನು.